ನಂಗೆ ಗೊತ್ತು ನಿಮ್ಮ ಲೈಫಲ್ಲೂ ಹಿಂಗೆ ಆಗಿರುತ್ತೆ ಅಂದ್ಬಿಟ್ಟು. ನಾವು ತುಂಬ ಇಷ್ಟಪಟ್ಟಿರೋ ನಮ್ಮ ಫೇವ್ರೆಟ್ ಕಲರ್ ಬಟ್ಟೆನ ನಾವು ಒಂದು ಮಾಲಿಂದ ಅಥವಾ ಒಂದು ಅಂಗಡಿಯಿಂದ ತೊಗೊಂಬಂದಿರ್ತೀವಿ. ಅದನ್ನು ಕಬೋರ್ಡಲ್ಲಿ ಇಟ್ಬಿಟ್ಟಿರ್ತೀವಿ. ಎಷ್ಟು ದಿವಸ ಆದರೂ ಆ ಬಟ್ಟೆ ಹಾಕ್ಕೊಳ್ಳೋದೇ ಇಲ್ಲ, ಅಲ್ಲೇ ಇಟ್ಟಿರ್ತೀವಿ. ಯಾರಾದರೂ ನಮ್ಮನ್ನು ಕೇಳಿದ್ರೆ, ಓ ಇದು ನಿನ್ನ ಫೇವ್ರೆಟ್ ಬಟ್ಟೆ ಅಲ್ವಾ, ನೀನು ತುಂಬ ಇಷ್ಟಪಟ್ಟು ತೊಗೊಂಬಂದಂತಹ ಬಟ್ಟೆ, ಇದನ್ನು ಯಾಕೆ ಹಾಕೊತಾ ಇಲ್ಲ, ಯಾವಾಗ ಹಾಕೊತೀಯ ಅಂತ ಕೇಳಿದ್ರೆ ನಾವೇನಂತೀವಿ, ಓ ಸ್ಪೆಷಲ್ ಒಕೇಶನ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಈ ಬಟ್ಟೆ ಹಾಕೊಳ್ಳೋಕೆ ಒಕೇಶನ್ನೇ ಸಿಗ್ತಾ ಇಲ್ಲ ಗುರು, ಅದಕ್ಕೆ ಹಾಕೋತಾ ಇಲ್ಲ ಅಂತ ಹೇಳ್ತೀವಿ. ನಾನು ಬರೀ ಬಟ್ಟೆ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಇದು ಬರೀ ಬಟ್ಟೆ ಬಗ್ಗೆ ಮಾತಾಡ್ತಿಲ್ಲ, ಇದು ಲೈಫ್ಗೆ ಕನೆಕ್ಟೆಡ್ ಆಗಿದೆ. ಹೆಂಗೆ ಕನೆಕ್ಟ್ ಮಾಡ್ತೀನಿ ಅಂತ ನಿಮಗೆ ನೋಡೋ ಆಸಕ್ತಿ ಇದ್ದರೆ ನೀವು ವಿಡಿಯೋನ ಎಂಡ್ವರೆಗೂ ನೋಡಿ. ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾವು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡ್ವಿ, ನೀವು ನಮ್ಮನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀವಿ. ಸಾರಿ, ತುಂಬ ಗ್ಯಾಪ್ ಆಯಿತು, ಐ ನೋ, ಬಟ್ ವಾಪಸ್ ಫಾರ್ಮಿಗೆ ಬಂದಿದ್ದೀವಿ. ಈಗ ಕನ್ಸಿಸ್ಟೆಂಟಾಗಿ ಇರ್ತೀವಿ. ನಿಮ್ಮ ಸಪೋರ್ಟ್ ನಮಗಂತೂ ತುಂಬ ಬೇಕು. ಬಟ್ಟೆ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ. ಇವಾಗ ನಾನು ಬಟ್ಟೆ ಹೇಳಿದೆ, ಒಂದು ಒಕೇಶನ್ಗೆ ನಾವು ಸೇವ್ ಮಾಡಿ ಇಟ್ಟಿರ್ತೀವಿ. ಇದನ್ನು ಸ್ಪೆಷಲ್ ಒಕೇಶನ್ ಬರಲಿ, ಸ್ಪೆಷಲ್ ಡೇ ಬರಲಿ, ಯಾವತ್ತು ಹಾಕೋತೀನಿ ಅಂತ ನಾನು ಸ್ವಲ್ಪ ನೆಗೆಟಿವ್ ಆಗಿ ಸೌಂಡ್ ಮಾಡ್ಬೋದು. ಆದರೂ ಒಂದಷ್ಟು ವಿಷಯಗಳನ್ನು ನಾವು ನೆಗೆಟಿವ್ ಆಗಿ ಸೌಂಡ್ ಮಾಡಿದ್ರೇ ನಿಮಗೆ ಅರ್ಥ ಆಗುತ್ತೆ, ನಮಗೆ ಅರ್ಥ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಒಕೇಶನ್ಗೆ ಸೇವ್ ಮಾಡ್ತೀವಲ್ವಾ. ನನ್ನ ಪ್ರಶ್ನೆ, ಒಂದು ಸ್ಪೆಷಲ್ ಒಕೇಶನ್ ಇರುತ್ತಾ? ಯಾರಿಗೆ ಗೊತ್ತು ಸ್ಪೆಷಲ್ ಒಕೇಶನ್ ಸಿಗಲೇ ಇಲ್ಲ ಅಂದರೆ? ನಾಳೆ ಒಂದು ಸ್ಪೆಷಲ್ ಒಕೇಶನ್ ಅಂತ ಅಂದ್ಕೊಳ್ಳೋದು ಯಾಕೆ? ಇರಲೇ ಇಲ್ಲ ಅಂದರೆ, ನಾಳೆನೇ ಇಲ್ಲ ಅಂತಂದರೆ ಇವತ್ತೇ ಒಂದು ಎಂಡ್ ಅಂತ ಇದ್ದಿದ್ರೆ. ಸೊ ಇದೆಲ್ಲ ತುಂಬ ನೆಗೆಟಿವ್ ಆಗಿರ್ಬೋದು, ಬಟ್ ಇದು ಒಂದು ಹಾರ್ಶ್ ರಿಯಾಲಿಟಿ. ಇವತ್ತು ನಾವು ಬದುಕಿದ್ದೀವಿ ಅಂದರೆ ಇದೇ ಒಂದು ಸ್ಪೆಷಲ್ ಒಕೇಶನ್. ನಮಗೆ ಲೈಫ್ ಇವತ್ತು ಸಿಕ್ಕಿದೆ ಅಂದರೆ ಇದೇ ಸ್ಪೆಷಲ್ ಅಂತ ಅಂದ್ಕೊಂಡು ನಾವು ಯಾವ ಕೆಲಸನ ನಾಳೆ ಅಂತಿದ್ದೀವಿ ಅದನ್ನ ಇವತ್ತೇ ಮಾಡ್ಬೋದಲ್ವಾ. ಬಟ್ಟೆ ವಿಷಯ ತುಂಬ ಚಿಕ್ಕದು, ಆದರೂ ಅದು ಇದಕ್ಕೆ ಕನೆಕ್ಟ್ ಆಗುತ್ತೆ. ಒಂದು ನಮ್ಮ ಫೇವ್ರೆಟ್ ಬಟ್ಟೆನ ನಾವು ಏನು ತೆಗೆದಿಟ್ಟಿದ್ದೀವಲ್ವ, ನಾಳೆ ಒಂದು ಯಾವುದೋ ಸ್ಪೆಷಲ್ ಒಕೇಶನ್ಗೆ ಹಾಕೋತೀವಿ ಅಂತ, ಆ ಬಟ್ಟೆನ ಇವತ್ತೇ ಹಾಕ್ಕೊಳ್ಳಿ. ಯಾಕೆ ಸೆಲೆಬ್ರೇಟ್ ಟುಡೇ ಅಂತಾರಲ್ಲ, ಆ ಥರ ಇವತ್ತು ನೀವು ಬದುಕಿದ್ದೀರಾ ಅಂದರೆ ಇದನ್ನು ಸೆಲೆಬ್ರೇಟ್ ಮಾಡಿ, ಇವತ್ತೇ ಆ ಬಟ್ಟೆನ ಹಾಕ್ಕೊಳ್ಳಿ, ಇವತ್ತೇ ಖುಷಿ ಪಡಿ. ಇದು ಬಟ್ಟೆಗಷ್ಟೇ ಅಲ್ಲ, ಇದು ತುಂಬ ವಿಷಯಗಳಿಗೆ ಕರೆಕ್ಟ್ ಆಗುತ್ತೆ. ಲೈಕ್ ಬಿಸ್ನೆಸ್ ಐಡಿಯಾ ಆಗಿರ್ಬೋದು. ಏನೋ ಒಂದು ಐಡಿಯಾ ಬಂದಿರುತ್ತೆ ತಲೆಗೆ, ಈ ಥರ ಮಾಡಬೇಕು, ಈ ಥರ ಹಿಂಗೆ ಹೋದರೆ ಹಿಂಗೆ ಪ್ರಾಫಿಟ್ ಸಿಗುತ್ತೆ ಅಂತ ಎಲ್ಲ ತಲೆಗೆ ಬಂದಿರುತ್ತೆ, ಐಡಿಯಾ ಬಂದಿರುತ್ತೆ. ಅದನ್ನು ಕೂಡ ನಾವು ನಾಳೆಗೆ ಬಿಟ್ಟಿರ್ತೀವಿ. ಓ ನಾಳೆ ಮಾಡೋಣ ಗುರು, ಮತ್ತೆ ಯಾವಾಗಾದರೂ ಮಾಡೋಣ, ಇವಾಗ ಬೇಡ, ಮತ್ತೆ ಯಾವಾಗಾದರೂ ಆ ಕೆಲಸಗಳನ್ನು ಶುರು ಮಾಡೋಣ ಅಂತ ಬಿಟ್ಟಿರ್ತೀವಿ. ನಾಳೆ ಯಾಕೆ? ಅದನ್ನು ಕೂಡ ನೀವು ಇವತ್ತೇ ಶುರು ಮಾಡ್ಬೋದಲ್ವಾ. ಹೌದು, ರಿಸಲ್ಟ್ ಬಗ್ಗೆ ನಾವು ಮಾತಾಡೋದೇ ಬೇಡ, ಯಾಕಂದರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅದೇ ಅಂತಾರೆ, ನಿನ್ನ ಕರ್ಮ ನೀನು ಮಾಡು, ರಿಸಲ್ಟ್ ಬಗ್ಗೆ ಯಾಕೆ ಥಿಂಕ್ ಮಾಡ್ತೀಯಾ ಅಂತ. ಹಾಗೆ ರಿಸಲ್ಟ್ ಬಗ್ಗೆ ಥಿಂಕ್ ಮಾಡೋದು ಬಿಟ್ಟು ನಿಮಗೆ ಈ ಕ್ಷಣಕ್ಕೆ ಏನು ಐಡಿಯಾ ಬಂದಿದೆ, ಏನು ಹೊಸದು ಮಾಡ್ಬೇಕನ್ಸುತ್ತಲ್ಲ ಅದನ್ನ ಇವತ್ತೇ ಮಾಡಿ. ಸ್ಪೆಷಲ್ ಒಕೇಶನು ನಾಳೆ ಅಂತಿದ್ದೀವಲ್ಲ, ನಾಳೆ ಇದೆಯಾ ಇಲ್ವಾ ಯಾರಿಗೆ ಗೊತ್ತು. ಲೈಫ್ ಇಸ್ ಅನ್ಎಕ್ಸ್ಪೆಕ್ಟೆಡ್, ಎಲ್ಲರಿಗೂ ಗೊತ್ತಿದೆ. ಈ ಒಂದು ಕ್ಷಣದಲ್ಲಿ ನಾವಿದ್ದೀವಿ, ನಾಳೆ ಇರ್ತೀವೋ ಇಲ್ವೋ, ಎರಡನೇ ಕ್ಷಣದಲ್ಲಿ ಇರ್ತೀವೋ ಇಲ್ವೋ ನಮಗೇ ಗೊತ್ತಿಲ್ಲ. ಈ ಥರ ನಮ್ಗೆ ಗೊತ್ತಿಲ್ಲದಿರೋ ಲೈಫಲ್ಲಿ ನಾವು ಹೆಂಗೆ ಪ್ಲ್ಯಾನ್ ಮಾಡ್ತೀವಿ, ನಾಳೆ ನಾವು ಇದನ್ನ ಮಾಡ್ತೀವಿ, ಇದನ್ನ ಹಾಕ್ಕೊತೀವಿ ಅಂತ. ಇವತ್ತು ಈ ಕ್ಷಣದಲ್ಲಿ ಅದನ್ನ ಮಾಡಿ, ಈ ಕ್ಷಣದಲ್ಲಿ ಅದನ್ನ ಹಾಕ್ಕೊಳ್ಳಿ. ಏನೋ ಕೋರ್ಸ್ಗಳಿರ್ತವೆ ಅಥವಾ ಏನೋ ಒಂದು ಓದಬೇಕು ಅಂತ ತುಂಬ ಆಸೆ ಇರುತ್ತೆ, ಅದನ್ನು ಕೂಡ ಮುಂದೆ ಯಾವಾಗಾದರೂ ಮಾಡಿದ್ರೆ ಆಯಿತು ಅಂತ ಬಿಟ್ಟಿರ್ತೀವಿ. ಅದಕ್ಕೂ ಕೂಡ ಇದು ಅನ್ವಯಿಸುತ್ತೆ. ನೀವೇನೋ ಒಂದು ಕಲಿಬೇಕು, ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದನ್ನ ಇವತ್ತೇ ಮಾಡಿ, ಇವತ್ತೇ ಇಂಪ್ಲಿಮೆಂಟ್ ಮಾಡಿ. ನಾಳೆ ಅನ್ನಕ್ಕೆ ನಾಳೆ ಇದೆಯೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಇನ್ನು ನಮಗೆ ತುಂಬ ಇಷ್ಟ ಆದ ವಸ್ತುಗಳಿರುತ್ತೆ. ಲೈಕ್ ಅಂದ್ಕೊಳ್ಳಿ, ಒಂದು ಸೀನ್ ಕೊಡ್ತಾ ಇದ್ದೀನಿ ನಿಮಗೆ. ಒಂದು ನಿಮ್ಮ ಫೇವ್ರೆಟ್ ಬೈಕ್ ನಿಮ್ಮ ಮನೆ ಮುಂದೆ ನಿಲ್ಲಿಸಿದೆ. ಫೇವ್ರೆಟ್ ಬೈಕ್, ಫೇವ್ರೆಟ್ ಕಾರ್ ಯಾವುದು ನೋಡಿದ್ರೆ ನಿಮಗೆ ತುಂಬ ಆಸೆ ಆಗ್ತಾ ಇದೆ, ಹೊಡಿಬೇಕು, ಓ ಸಖತ್ತಾಗಿದೆ ಬೈಕು, ಒಂದು ರೈಡ್ ಮಾಡಿ ಬರಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ಆದರೆ ನೀವು ಇರಲಿ ಬಿಡು, ಮತ್ತೆ ಯಾವಾಗಾದ್ರೂ ಮಾಡೋಣ ಅಂತ ಬಿಟ್ಬಿಡ್ತೀರ. ಈ ಥರ ಮಾಡೋದು ಸರಿನಾ? ಅಥವಾ ಓ ನಾಳೆ ಇದೆಯೋ ಇಲ್ವೋ ಗೊತ್ತಿಲ್ಲಪ್ಪ, ಈ ಕ್ಷಣದಲ್ಲಿ ಈ ಬೈಕ್ ನನ್ನ ಮುಂದೆ ಇದೆ, ನನ್ನ ಕೈಯಲ್ಲಿ ಕೀ ಇದೆ, ನನಗೆ ಹೊಡಿಬೇಕನ್ನೋ ಆಸೆ ಇದೆ, ಹೋಗೋಣ ಒಂದು ರೈಡ್ ಹೋಗಿ ಬರೋಣ ಅಂತ ಹೋದರೆ ಅದು ಚೆನ್ನಾಗಿರುತ್ತಾ ಅಥವಾ ನಾವು ಇಗ್ನೋರ್ ಮಾಡೋದು ಚೆನ್ನಾಗಿರುತ್ತಾ? ಸೆಕೆಂಡ್ ಒನ್ನೇ ಬೆಸ್ಟ್ ಅಲ್ವಾ. ಯಾಕಂದರೆ ನಾನು ನಿಮ್ಗೆ ಹೇಳ್ದಂಗೆ ಒಂದು ಸ್ಪೆಷಲ್ ಒಕೇಶನ್ ಅಥವಾ ಒಂದು ಸ್ಪೆಷಲ್ ಡೇ ಇದೆಯೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಸೊ ಈ ಕ್ಷಣದಲ್ಲಿ ಏನಾದರೂ ಅನ್ಸಿದ್ರೆ ಅದನ್ನ ಮಾಡಬೇಕು.
ನೀವು ತುಂಬಾ ಲಿಸ್ಟನ್ನ ಇಟ್ಕೊಂಡಿರ್ತೀರ. ನಾವೆಲ್ಲರೂ ಒಂದು ಲಿಸ್ಟನ್ನ ಇಟ್ಕೊಂಡಿರ್ತೀವಿ, ಒಂದು ಬಕೆಟ್ ಲಿಸ್ಟ್ ಅಂತ ಇಟ್ಕೊಂಡಿರ್ತೀವಿ. ಈ ಕೆಲಸನ ಹೀಗೀಗೆ ಹೀಗೆಲ್ಲ ಮಾಡಬೇಕು ಅಂತ. ಅದರಲ್ಲಿ ಟೈಮೇ ಸೆಟ್ ಮಾಡಿರೋದ್ರಿಲ್ಲ. ನಾಳೆ ಯಾವಾಗ ಮಾಡೋಣ, ಮತ್ತೆ ಯಾವಾಗ ಮಾಡೋಣ ಅಂತ ಇಟ್ಟಿರ್ತೀವಿ. ಆ ಲಿಸ್ಟನ್ನ ತೊಗೊಳ್ಳಿ. ಅಂದರೆ ಅದು ಲಿಸ್ಟ್ ಅಂದಾಗ ನಾನೇನು ಫಿಸಿಕಲಿನೇ ಲಿಸ್ಟ್ ಇರುತ್ತೆ ಅಂತ ಆ ಥರ ಅಂತ ಇಲ್ಲ. ತಲೆಯಲ್ಲಿ ಒಂದಷ್ಟು ಐಡಿಯಾಸ್ ಇರುತ್ತೆ. ಈ ಟ್ರಿಪ್ಪಿಗೆ ಹೋಗಬೇಕು, ಈ ಥರ ಪ್ಲೇಸ್ ಇದೆ, ಈ ಟ್ರಿಪ್ಪಿಗೆ ನಾವು ಹೋಗಬೇಕು, ಎಲ್ಲ ನಮ್ಮ ಫ್ರೆಂಡ್ಸ್ ಕೂಡಿ ಹೋಗಬೇಕು, ಅಥವಾ ಈ ಕೋರ್ಸ್ ಇದೆ, ಇದನ್ನು ನಾನು ಮಾಡಬೇಕು, ಇದನ್ನು ಕಲಿಬೇಕು ನನ್ನ ಲೈಫಲ್ಲಿ ಒಂದ್ಸಲಿ ಆದರೂ. ಅಥವಾ ಇದು ನನ್ನ ಫೇವ್ರೇಟ್ ಬಟ್ಟೆಗೆ ಸಿಂಪಲ್ ಥಿಂಗ್ಸಿಗೆ ಇಟ್ಕೊಳ್ಳೋಣ. ಇದು ನನ್ನ ಫೇವ್ರೇಟ್ ಬಟ್ಟೆ, ತುಂಬಾ ಬ್ಯೂಟಿಫುಲ್ ಕಲರ್ ಇದೆ, ಬ್ಯೂಟಿಫುಲ್ ಸ್ಟೈಲ್ ಆಗಿದೆ, ಇದನ್ನು ನಾನು ಹಾಕೋಬೇಕಪ್ಪ, ಇದ್ರಲ್ಲಿ ನಾನು ತುಂಬ ಚೆನ್ನಾಗಿ ಕಾಣಿಸ್ತೀನಿ. ಆ್ಯಂಡ್ ನಾವು ಚೆನ್ನಾಗಿ ಕಾಣಿದಾಗ ಆಬ್ವಿಯಸ್ಲಿ ನಾವು ತುಂಬ ಕಾನ್ಫಿಡೆಂಟಾಗಿ ಕಾಣ್ತೀವಿ. ಯಾಕಂದರೆ ನಾವು ಆ ಪ್ಲೇಸ್ ಆ್ಯಂಡ್ ಆ ಥಿಂಗ್ಸ್ನ ಇಷ್ಟಪಡ್ತಿರ್ತೀವಿ. ಆಟೋಮೆಟಿಕ್ಕಾಗಿ ನಮ್ಮ ಫೇಸಲ್ಲಿ ಕಾಣೋಕ್ಕೆ ಶುರು ಆಗುತ್ತೆ. ಆ ಥರ ಅನಿಸ್ದಾಗ ಈ ಥರ ಎಲ್ಲ ಇರುತ್ತಲ್ಲ ಲಿಸ್ಟು, ಇದನ್ನು ಸ್ಲೋಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವತ್ತೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಇವಾಗಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಫೇವ್ರೇಟ್ ಬಟ್ಟೆ ಇತ್ತಲ್ವ, ಅದನ್ನು ಇವತ್ತೇ ಹಾಕ್ಕೊಳ್ಳಿ. ಏನಪ್ಪ ಯಾರಾದರೂ ಕೇಳಿದ್ರೆ, ಏನು ಗುರು ಒಕೇಶನ್ನು, ಇವತ್ತು ಯಾಕೆ ಇಷ್ಟು ಚೆನ್ನಾಗಿ ರೆಡಿ ಆಗಿದೆಯಾ ಅಂದರೆ, ನಾನು ಬದುಕಿರೋದೇ ಒಂದು ಒಕೇಶನ್ನು, ನಾನು ಇವತ್ತು ಖುಷಿಯಾಗಿರಬೇಕು, ನಾಳೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂತ ಇವತ್ತೇ ಆ ಬಟ್ಟೆನ ಹಾಕ್ಕೊಂಡು ಯಾವ ಪ್ಲೇಸಿಗೆ ನಿಮಗೆ ಹೋಗಬೇಕು ಅಂತ ಎಷ್ಟು ದಿವಸದಿಂದ ಪ್ಲ್ಯಾನ್ ಮಾಡ್ತಾ ಇದ್ರಿ, ಆ ಪ್ಲೇಸಿಗೆ ಹೋಗಿ ಆ ಮೂಮೆಂಟನ್ನು ಎಂಜಾಯ್ ಮಾಡಿ. ಯಾಕಂದರೆ ವಿ ಆಲ್ ನೋ ಲೈಫ್ ಈಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಆ್ಯಂಡ್ ನಾಳೆ ಅಂತ ಇದ್ದೀವಿ, ನಾಳೆ ಇದೆಯೋ ಇಲ್ವೋ ಯಾರಿಗೋ ಗೊತ್ತಿಲ್ಲ. ಇವತ್ತು ನಮ್ಮ ಕೈಯಲ್ಲಿದೆ, ಇದನ್ನು ನಾವು ಇವತ್ತು ಮಾಡಬೇಕು. ಸೊ ಐ ಆಮ್ ಶ್ಯೂರ್ ನೀವು ಕೂಡ ನಿಮ್ಮ ಫೇವ್ರೇಟ್ ಬಟ್ಟೆ ಅಥವಾ ನಿಮ್ಮ ಫೇವ್ರೇಟ್ ಥಿಂಗನ್ನು ಏನೋ ಒಂದು ಭಾಳ ದಿವಸದಿಂದ ಇಟ್ಟಿದ್ರಿ ಪೆಂಡಿಂಗಲ್ಲಿ ಮಾಡಬೇಕು ಅಂತ, ಅದನ್ನು ಇವತ್ತು ತೊಗೊಂಡು ಇವತ್ತು ಮಾಡ್ತೀರಾ ಈ ವಿಡಿಯೋ ನೋಡಿದ್ಮೇಲೆ ಅಂತ ನಂಗೆ ಅನಿಸ್ತಾ ಇದೆ. ಐ ಆಮ್ ಶ್ಯೂರ್ ನೀವು ಮಾಡ್ತೀರಾ ಅಲ್ವಾ? ಒಮ್ಮೆ ಯೋಚಿಸಿ. ಆ್ಯಂಡ್ ಎಲ್ಲ ಸಲಿನೂ ಮನ್ಸಿನ ಮಾತನ್ನ ಕೇಳಿ. ಮನ್ಸು ಹೇಳ್ತಾ ಇರುತ್ತೆ ಇದನ್ನ ಮಾಡು, ಇದನ್ನ ಮಾಡಬೇಡ ಅಂತ. ಅದ್ರ ಮಾತು ಕೇಳಿ. ಐ ಆಮ್ ಶ್ಯೂರ್ ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ. ಒಮ್ಮೆ ಯೋಚಿಸಿ. ಥ್ಯಾಂಕ್ ಯು.